ಮನಗೆ ಬಯಕೆ ಸಲ್ಲಿಸಮ್ಮ. ಬಯಕೆ ಸಲ್ಲಿಸಮ್ಮ. ಪ್ರಾಣೇಶ್ವರ, ಬಾಲ ಕಲ್ಯಾಣಮ್ಮ, ನೋಡಿ ಸ್ವಾಮಿ, ಈ ನನ್ನ ಮಗಳಾದ ಮುದ್ದು ಮುಖವನ್ನು ನೋಡುತ್ತಿದ್ದರೆ ಈಕೆಯಲ್ಲಿ ನನ್ನ ಮನಸ್ಸೆಲ್ಲವೂ ಲೀನವಾಗಿ ಹೋಗುತ್ತಿರುವುದು. ಅಲ್ಲದೆ ಈ ನನ್ನ ಕುಮಾರಿಯನ್ನು ನೋಡುತ್ತಿದ್ದರೆ ಆ ಪರಮೇಶ್ವರನ ದಯದಂತೆ ಕಾಣುತ್ತಿಲ್ಲವೇ, ಆ ಪಾರ್ವತಿಯ ಸ್ವರೂಪದಂತೆ ತೋರುತ್ತಿಲ್ಲವೇ? ಹೌದು ಕಲ್ಯಾಣಿ. ಕಲ್ಯಾಣಿ, ನಮ್ಮ ಮುದ್ದು ಕುವರಿಯನ್ನು ನೋಡಿ ನನ್ನ ಮನಸ್ಸು ಆನಂದ ಪರವಶವಾಗಿರುವುದು. ನಮಗಿರುವವಳು ಇವಳೊಬ್ಬಳೇ ಮಗಳು. ಇವಳ ಯೋಗಕ್ಷೇಮವು ನಿನ್ನದಾಗಿದೆ ಕಲ್ಯಾಣಿ. ಹೌದು ಸ್ವಾಮಿ, ಈಕೆಯ ಹಿತೋಪಚಾರವಲ್ಲದೆ ಮತ್ತಾವ ಕಾರ್ಯವಿರುವುದು ನನಗೆ? ಕಲ್ಯಾಣಿ ಸ್ವಾಮಿ, ಬಹಳ ಸಂತೋಷ. ನಾನು ಕಾರ್ಯನಿಮಿತ್ತ ಹೊರಹೋಗಿ ಬರುತ್ತೇನೆ. ಆಗಲಿ ಪ್ರಾಣೇಶ್ವರ. ಬಾ ಕಂದ, ಹೀಗೆ ಕುಳಿತು ಬಾ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ದಾನವ ಮಗಗಾಡಿ ದೀನರಗಲಿತು ದಿನರಾದ ಶಿವ ಬಸ ಜಂಗಮ ರಿಗೆ ಭವತಿ ಭಿಕ್ಷಾಂದೇಹಿ.
ದೀನರಗರಿದು ದೀನರಾದ ಶಿವ ಭಕ್ತ ಜಂಗಮ ಹೀಗೆ ಭವತಿ ವಿಕ್ಷಾಂದೇಹಿ ಕೊಟ್ಟದ್ದೆ ಅಳಿವುದು ಬಿಟ್ಟದ್ದೆ ಉಳಿಯುವುದು ಕೊಟ್ಟದ್ದೆ ಅಳಿವುದು ಬಿಟ್ಟದ್ದೆ ಉಳಿಯುವುದು ಕೊಟ್ಟದ್ದೆ ಗಳಿಯುವುದು ಬಿಟ್ಟದ್ದೆ ಉಳಿಯುವುದು ಕೊಟ್ಟದ್ದೆ ಗಳಿಯುವುದು ಬಿಟ್ಟದ್ದೆ ಉಳಿಯುವುದು ದೀನರಾದ ಶಿವ ಭವತಿ ವಿಕ್ಷಾಂದೇಹಿ ದೀನರಾದ ಶಿವ ಭಕ್ತ ಜಂಗಮರಿಗೆ ದಾನವ ಮಗಗಾಡಿ ದೀನರಗರಿದು ದೀನರಾದ ಶಿವ ಭಕ್ತ ಜಂಗಮ ಹೀಗೆ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಓಹೋ, ಯಾರೋ ಜಂಗಮರು ಕ್ವಾರಣಕ್ಕಾಗಿ ಬಂದಿರುವಂತಿರುವುದು. ಕುಮಾರಿ, ನೀನು ಇಲ್ಲೇ ಇರು. ಇದೇನಿದು? ಇವರನ್ನು ನೋಡುತ್ತಿದ್ದರೆ ಜಂಗಮರಂತೆ ಕಾಣುತ್ತಿಲ್ಲ. ಮಹಾಪ್ರಭುಗಳೇ, ನೀವಿನ್ನು ನಮ್ಮ ಅರಮನೆಗೆ ದಯಮಾಡಿಸಿ ನಮ್ಮ ಅರಮನೆಯನ್ನು ಪುನೀತಗೊಳಿಸಬೇಕೆಂದು ಇದು ತಮ್ಮಲ್ಲಿ ಬೇಡಿಕೊಳ್ಳೆನು. ಈ ಮುತ್ತು ರಕ್ತದ ಭಿಕ್ಷೆಯನ್ನು ತೆಗೆದುಕೊಳ್ಳಿ. ಇದೇನಿದು? ಕಲ್ಯಾಣಮ್ಮ, ನೀನು ತಂದಿರುವ ಈ ಮುತ್ತು ರತ್ನಗಳು ನಮ್ಮ ಮಠದ ಮುಗ್ಗುಲು ಜೋಳ. ಇದರಿಂದ ನಮಗೇನು ಪ್ರಯೋಜನ? ನಾನು ಆ ಭಿಕ್ಷೆಯನ್ನು ಬಯಸಿ ಬಂದವನಲ್ಲ ತಾಯಿ. ಹಾಗಾದ್ರೆ ಮತ್ತಾವ ಭಿಕ್ಷೆಯನ್ನು ಬಯಸಿ ಬಂದವರು? ಕಲ್ಯಾಣಮ್ಮ, ಆ ಭಿಕ್ಷೆಯನ್ನು ಕೇಳಿದರೆ ನಿನ್ನ ಮನ ಮರುಗಬಹುದು ತಾಯಿ. ಅಂತಹ ಭಿಕ್ಷೆ ಅದಾವುದು? ಕಲ್ಯಾಣಮ್ಮ, ನಿಮ್ಮ ಸಂತಾನವನ್ನು ಬೇಡಲು ಬಂದಿರುವೆನು. ಏನೆಂದು ಹೇಳುತ್ತಿರುವಿರಿ? ನಿಮ್ಮ ಸಂತಾನವನ್ನು ಬೇಡಲು ಬಂದಿರುವೆನು. ಇದೇನು ಜಂಗಮರಿ? ಹೆತ್ತ ಮಕ್ಕಳನ್ನು ಯಾರಾದರೂ ದಾನವಾಗಿ ಕೊಡುವುದುಂಟೆ? ನಮಗಿರುವ ಓರ್ವ ಕುಮಾರಿಯನ್ನು ದಾನವಾಗಿ ಕೇಳುತ್ತಿರುವರಲ್ಲ, ನಾನೀಗೇನು ಮಾಡಲಿ? ನನ್ನ ಪತಿಯು ಮನೆಯಲ್ಲಿಲ್ಲವಲ್ಲ. ಕಲ್ಯಾಣಮ್ಮ, ಆ ಮಗುವು ನಿಮ್ಮ ಮಗಳೆಂದೇಕೆ ಬೀಗುವಿರಿ? ಒಂದೇ ಮನಸ್ಸಿನಿಂದ ಎತ್ತಿ ನಮ್ಮ ಮುತ್ತಿನ ಜೋಳಿಗೆಗೆ ದಾನ ಮಾಡಿರಿ. ಜಂಗಮರಿ, ಹಡದ ಮಕ್ಕಳನ್ನು ಯಾರಾದರೂ ದಾನವಾಗಿ ಕೊಡುವುದುಂಟೆ? ದಯಾಮಯ ಪಾಲಿಸೋ ಗುರುದೇವ. ಕಲ್ಯಾಣಮ್ಮ, ದಯಾಮಯ ಪಾಲಿಸೋ ಅಭಯವನಿ ಕರುಣಿಸುತ್ತೆ ಭಜಿಪೆವು ನಿಮ್ಮನು. ದಯಾಮಯ ಪಾಲಿಸೋ ಗುರುದೇವ. ಮನದಲ್ಲಿ ತಾಪವ ಹರಿಸುನಿ ಪ್ರಭುವೇ, ಮನದಲ್ಲಿ ತಾಪವ ಹರಿಸುನಿ ಪ್ರಭುವೇ, ಅಡಿಗಳ ಪಾದಕ್ಕೆ ಎರಗುವೆ ನಾವು. ಮನದಲ್ಲಿ ತಾಪವ ಹರಿಸುನಿ ಪ್ರಭುವೇ, ಆಡಿದ ವರಗಳಿಗೆ ಎರಗುವೆ ಸ್ವಾಮಿ. ದಯಾಮಯ ಪಾಲಿಸೋ ಅಭಯವನಿ ಕರುಣಿಸುತ್ತೆ ಭಜಿಪೆವು ನಿಮ್ಮನು. ದಯಾಮಯ ಪಾಲಿಸೋ ಗುರುದೇವ. ಕಲ್ಯಾಣಮ್ಮ, ಬಹುಕಾಲದಿಂದಲೂ ಮಕ್ಕಳಿಲ್ಲದ ನಮಗೆ ಆ ಪರಮೇಶ್ವರನ ವರದಿಂದ ನಮ್ಮ ಓರ್ವ ಕುಮಾರಿಯರುಳು ಆ ಕಂದನನ್ನು ದಾನವಾಗಿ ಕೇಳುವುದು ಇಷ್ಟರ ಮಟ್ಟಿಗೆ ಸರಿ. ಕಲ್ಯಾಣಮ್ಮ, ಆ ಮಗುವು ನಿಮ್ಮ ಮಗಳೆಂದೇಕೆ ಬೀಗುವಿರಿ? ಆಕೆಯು ಲೋಕ ಕಲ್ಯಾಣಕ್ಕೆಂದೇ ಅವತರಿಸಿದ ಆದಿಶಕ್ತಿಯು.
ಆಕೆಯನ್ನು ಭವ ಬಂಧಿಸಲಾರದು ತಾಯಿ, ಭವ ಬಂಧಿಸಲಾರದು. ಮಗಳೇ ಕಂದಮ್ಮ, ದೊಡ್ಡಮ್ಮ, ದೊಡ್ಡಮ್ಮ, ಏಳು ತಾಯಿ. ಅಯ್ಯೋ, ಇದೇನಾಯ್ತು? ನನ್ನ ಕಂದನು ಅಮ್ಮ ಅಮ್ಮ ಎಂದು ಕಿರಿಚಿ ಪ್ರಾಣ ಬಿಟ್ಟಳಲ್ಲ. ಮಗಳೇ ದೊಡ್ಡಮ್ಮ, ಮಗಳೇ ಎಂದು ಯಾರನ್ನು ಕೂಗಲಿ? ಈ ಹೆತ್ತ ಒಟ್ಟಿಗೆ ಕಿಚ್ಚನಿಟ್ಟು ಮರೆಯಾದೆಯ? ನಿನ್ನನ್ನು ಎತ್ತಿ ಮುದ್ದಾಡಿದ ಈ ಕೈಗಳಿನ್ನು ಮರಿದಾದವೆ. ಮಾತನಾಡು ತಾಯಿ. ನಿನ್ನ ತಂದೆಯು ಬಂದು ನನ್ನ ಮಗಳಾದ ದೊಡ್ಡವನು ಎಲ್ಲಿ ಎಂದು ಕೇಳಿದರೆ ನಾನೇನೆಂದು ಹೇಳಲಿ? ಅಯ್ಯೋ ದೈವವೇ, ನಿನಗೆ ಬಂದ ಈ ಮರಣವು ನನಗೆ ಬರಬಾರದಿತ್ತೆ, ಬರಬಾರದಿತ್ತೆ. ಬಿರುಗಾಳಿ ಬೀಸಿ ಕಂದ ದೊಡ್ಡಮ್ಮ ಮಾತನಾಡು. ಕಲ್ಯಾಣಿ, ಕಲ್ಯಾಣಿ, ಮಗಳೇ, ಮಗಳೇ. ಸ್ವಾಮಿ ಬನ್ನಿ, ನಿಮ್ಮ ಕುಮಾರಿಯನ್ನು ನೋಡಿ. ಕಲ್ಯಾಣಿ, ಏನಾಯಿತು? ಏಕೆ ದುಃಖಿಸುತ್ತಿರುವೆ? ಸ್ವಾಮಿ, ನಾನೇನೆಂದು ಹೇಳಲಿ? ಯಾರೋ ಜಂಗಮರು ಬಂದು ಮುತ್ತು ರತ್ನದ ಭಿಕ್ಷೆಯನ್ನು ನೀಡಲು ಹೋದಾಗ
ಈ ಮುತ್ತರದ ಬಿಷ್ಟುಗಳು ಬೇಡವೆಂದು ಹೇಳಿದರು. ಮುಂದೇನಾಯಿತು ಕಲ್ಯಾಣಿ? ನಂತರ ನಿನ್ನ ಮಗಳನ್ನು ದಾನವಾಗಿ ಕೊಡು ಎಂದು ಕೇಳಿದರು ಸ್ವಾಮಿ. ನಾನು ಅದಕ್ಕೆ ಸಮ್ಮತಿಸಿರಲಿಲ್ಲ. ಆಗ ಅವರು ಮಗುವಿನ ಮೇಲೆ ದೂರ್ತವನ್ನು ಎರಚಿ ಇಲ್ಲಿಂದ ಹೊರಟು ಹೋದರು. ನಂತರ ಮಗುವು ಅಮ್ಮ ಅಮ್ಮ ಎಂದು ಕಿರಿಚಿ ನೆರಳಿ ಪ್ರಾಣ ಬಿಟ್ಟಳು ಸ್ವಾಮಿ. ಅಯ್ಯೋ ಮಗಳೇ, ಅಯ್ಯೋ ಮಗಳೇ, ಅಯ್ಯೋ ಮಗಳೇ, ನಿನಗೆ ಇಂತಹ ವಿಪತ್ತು ಬಂದೊದಗಿದೆ. ಕಲ್ಯಾಣಿ, ಬಹು ಕಾಲದಿಂದ ಮಕ್ಕಳಿಲ್ಲದ ನಮಗೆ ಆ ಪರಶಿವನ ದಯೆಯಿಂದ ಜನಿಸಿದ ಈ ನಮ್ಮ ಮುದ್ದು ಕುವರಿಯು ನಮ್ಮನ್ನೆಲ್ಲ ಹಗಲಿ ಹೋದಳೆ. ಕಲ್ಯಾಣಿ, ಇವಳ ತೊದಲು ನುಡಿಗಳಿಂದಲೂ ಇವಳು ಲೀಲಾ ವಿನೋದಗಳಿಂದಲೂ ನಮ್ಮ ಮನ ಮತ್ತು ಹೊರಮನೆಯು ಆನಂದ ಸಾಗರವಾಗಿದೆ. ಈಗ ದುಃಖದ ಮಡುವಿನ ಶೋಕ ಸಾಗರವಾಯಿತೆ, ದುಃಖದ ಮಡುವಿನ ಶೋಕ ಸಾಗರವಾಯಿತೆ. ಅಯ್ಯೋ ವಿಧಿಯೇ, ಶಾಂತರಾಗಿ ಅಯ್ಯೋ ಮಗಳೇ, ಅಯ್ಯೋ ಮಗಳೇ, ಶಿವ ಕೃಪೆಯಿಂದಲೇ ಜನಿಸಿದ ಕುವರಿಯ ಅಗಲಿ ನಾನೆಂದು ಬದುಕಲಿದೇವಾ. ಅಯ್ಯೋ ಮಳೆ, ಶಿವ ಕೃಪೆಯಿಂದಲೇ ಜನಿಸಿದ ಕುವರಿಯ ಅಗಲಿ ನಾನೆಂದು ಬದುಕಲಿದೇವಾ. ಕಲ್ಯಾಣಿ, ಅಯ್ಯೋ ಮಗಳೇ, ಮೀರಿದ ದುಃಖವ ಯಾರೊಡನೆ ಹೇಳಲಿ. ಅಯ್ಯೋ ಮಗಳೇ, ಮೀರಿದ ದುಃಖವ ಯಾರೊಡನೆ ಹೇಳಲಿ, ಯಾರಲ್ಲಿ ಮೊರೆ ಇಡಲಿ. ಹೀಗೆ ಕಥೆಯ ಮನೋವ್ಯಥೆಯ ಶಿವ ಕೃಪೆಯಿಂದಲೇ ಜನಿಸಿದ ಕುವರಿಯ ಅಗಲಿ ನಾನೆಂದು ಬದುಕಲಿದೇವಾ. ಅಯ್ಯೋ ಮಗಳೇ, ಶಿವ ಕೃಪೆಯಿಂದಲೇ ಜನಿಸಿದ ಕುವರಿಯ ಅಗಲಿ ನಾನೆಂದು ಬದುಕಲಿದೇವಾ. ಅಯ್ಯೋ ಮಗಳೇ, ನಿನಗೆ ಇಂತಹ ವಿಪತ್ತು ಬಂದೊದಗಿದೆ. ಕಲ್ಯಾಣಿ, ಸ್ವಾಮಿ, ಎಂತಹ ಅನರ್ಥವಾಯಿತು. ಕಲ್ಯಾಣಿ, ಅಯ್ಯೋ ಮಗಳೇ, ಮಗಳೇ ದೊಡ್ಡಮ್ಮ ಪ್ರಾಣೇಶ್ವರ. ಕಲ್ಯಾಣಿ, ಆ
ಫಲವಿಲ್ಲ. ಹಸು ನೀಗಿದ ಮಗು ನಮಗೆ ಪುನಃ ದೊರಕುವಳಿ. ನಡೆ ಕಲ್ಯಾಣಿ, ಮುಂದಿನ ಕಾರ್ಯವನ್ನಾದರೂ ಮಾಡಿ ಮುಗಿಸೋಣ. ನಡೆ. ಅಯ್ಯೋ ಮಳೆ, ತೆರಳುತ್ತಿದೆ 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 ಮರಳಿ ಮಣ್ಣಿಗೆ ತೆರಳುತ್ತಿದೆ. ಅಯ್ಯೋ ಮಳೆ, ದುಃಖಿಸಬೇಡ, ಶಾಂತಳಾಗು ಕಲ್ಯಾಣಿ, ಶಾಂತಳ. ನಡೆ ಕಲ್ಯಾಣಿ, ನಡೆ, ಹೋಗೋಣ, ನಡೆ. ಇಲ್ಲ ಸ್ವಾಮಿ, ನಾನು ನನ್ನ ಕಂದನನ್ನು ಈ ರಣಭೂಮಿಗೆ ಕೊಟ್ಟು ಬರಲಾರೆನು. ಈ ಭೂತಾಯಿಯ ಮಡಿಲಿಗೆ ನಾನು ನನ್ನ ಕಂದನನ್ನು ನೀಡಲಾರೆನು. ಇನ್ನು ಚಿಂತಿಸಿ ಫಲವಿಲ್ಲ. ನಡೆ ಕಲ್ಯಾಣಿ, ನಡೆ, ಹೋಗೋಣ, ನಡೆ. ಅಯ್ಯೋ ವಿಧಿಯೇ, ಮಗಳೇ ದೊಡ್ಡಮ್ಮ, ನಿನ್ನ ನಗಲಿನ ಹೋಗಲಾರೆ. ನಡೆ ಕಲ್ಯಾಣಿ, ನಡೆ. ಎದ್ದು ಬಾ 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 ಮಗಳೇ, ಲೋಕ ಕಲ್ಯಾಣಕ್ಕೆ ಅವತರಿಸಿರುವೆ ನೀನು. ಲೋಕ ಕಲ್ಯಾಣಕ್ಕೆ ಅವತರಿಸಿರುವೆ ನೀನು. ಬಾ ಬಾ
ಬಾ ಮಗಳೇ ಎದ್ದು ಬಾ 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 ಮಗಳೇ. ಸತ್ಯದ ನೆಲೆಯಲ್ಲಿ ನೆಲೆಸಿರುವೆ ನೀನು, ಸತ್ಯದ ನೆಲೆಯಲ್ಲಿ ನೆಲೆಸಿರುವೆ ನೀನು, ಶಕ್ತಿಯ ಮಹಿಮೆಯ ತಿಳಿದಿರುವೆ ನೀನು, ಶಕ್ತಿಯ ಮಹಿಮೆಯ ತಿಳಿದಿರುವೆ ನೀನು. ಬಾ 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 ಮಗಳೇ ಎದ್ದು ಬಾ 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 ಮಗಳೇ. ಬಾ ಮಗಳೇ ಮೇಲೆದ್ದು ಬಾ. ತಂದೆಯೂ ಇಲ್ಲ ನನಗೆ
ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಕಲ್ಯಾಣಿ, ಯಾರೋ ಕೋರಣ್ಯಕ್ಕಾಗಿ ಬಂದಂತಿದೆಯಲ್ಲ. ಕಲ್ಯಾಣಿ, ಇವಳು ನಮ್ಮ ಮಗಳಂತೆ ಕಾಣುತ್ತಿದೆಯಲ್ಲ. ಬಾ ಕಂದ. ನೋಡ್ತಿದ್ದರೆ ನಮ್ಮ ಮಗಳಂತೆಯೇ ಕಾಣುತ್ತದೆ. ಕಂದ ದೊಡ್ಡಮ್ಮ, ಬಾ ಕಂದ. ಬಾ ಕಂದ, ಬಾ ಬಾ ಮಗಳೇ ಬಾ. ಅಮ್ಮ, ಅಪ್ಪಾಜಿ, ನನ್ನನ್ನು ಮುಟ್ಟಬೇಡಿ. ನಾನು ನಿಮ್ಮ ಮಗಳಲ್ಲ. ನಿಮ್ಮ ಅರುಣವು ನನಗೆ ಸಾವಿನ ಮೂಲಕ ತೀರುವಾಯಿತು. ನನ್ನನ್ನು ಮುಟ್ಟಬೇಡಿ, ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ. ಹಾಗೆನ್ನದಿರು ಕಂದ, ನೀನು ನಮ್ಮ ಮಗಳಮ್ಮ. ಬಾ ಕಂದ, ಬಾ. ಗುರುದೇವ. ಬಸವಲಿಂಗಯ್ಯ, ಕಲ್ಯಾಣಮ್ಮ ಈಕೆಯು ನಿಮ್ಮ ಮಗಳಲ್ಲ. ಈಕೆಯನ್ನು ನಿಮ್ಮ ಮಗಳೆಂದೇಕೆ ಬೀಗುವಿರಿ? ಈಕೆಯು ಲೋಕ ಕಲ್ಯಾಣಕ್ಕೆಂದೇ ಅವತರಿಸಿದ ಆದಿಶಕ್ತಿಯು. ಈಕೆಯನ್ನು ಮುಂದೆ ನಿಜವುಳ್ಳ ದೇವರನ್ನಾಗಿ ಮಾಡಿ ನಿಲ್ಲಿಸುತ್ತೇನೆ. ಬಸವಲಿಂಗಯ್ಯ, ಗುರುದೇವ. ಕಲ್ಯಾಣಮ್ಮ ಈಕೆಗೆ ಕಟ್ಟಿದ ಕಾಣಿಕೆಯೊಂದನ್ನು ಬಿಟ್ಟು ಮಿಕ್ಕುಳಿದ ವರಮಾನವನ್ನೆಲ್ಲ ನೀವೇ ತೆಗೆದುಕೊಂಡು ಈಕೆಯನ್ನು ಪೂಜಿಸಿಕೊಂಡು ಈಕೆಯ ಕಡೆಯ ಬಾಗಿಲಿನಲ್ಲಿ ಇದ್ದುಕೊಳ್ಳಿರಿ. ನಿಮಗೆ ಶುಭವಾಗಲಿ. ಹಾಗೇ ಆಗಲಿ ಗುರುದೇವ. ನಿಮಗೆ ಶುಭವಾಗಲಿ. ಹೋಗಿ ಬನ್ನಿ. ಯಾರಲ್ಲಿ ನಮ್ಮ ರಾಜನರ್ತಕಿಯರನ್ನು ಬರಮಾಡಿ. ಮಂತ್ರಿ, ಕ್ಷೇಮವೇ ನೈ ಮಂತ್ರಿ ಶೇಖರನೇ ಕ್ರಮವಾಗಿ ಬೇಳುವುದೈ. ಮಂತ್ರಿ, ಕ್ಷೇಮವೇ ನೈ ಮಂತ್ರಿ ಶೇಖರನೇ ಕ್ರಮವಾಗಿ ಬೇಳುವುದೈ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಪ್ರಜೆಗಳೆಲ್ಲ ಸೌಖ್ಯದಿಂದಲೇ. ಮಂತ್ರಿ, ಪ್ರಜೆಗಳೆಲ್ಲ ಸೌಖ್ಯದಿಂದಲೇ ಮತ್ತೆ ಕಲಿಗಳು ಸೂಕ್ತ ಬರಗಳು, ಮತ್ತೆ ಕಲಿಗಳು ಸೂಕ್ತ ಬರಗಳು ಒತ್ತಿ ಮೆರೆವ ವಿಸ್ತಾರದಿಂದಲೇ.
ಹೊತ್ತಿ ಮೆರವ ವಿಸ್ತಾರದಿಂದಲೇ ಕ್ಷೇಮವೇನೆ ಮಂತ್ರಿ ಶೇಖರನೆ ಕ್ರಮವಾಗಿ ಬೇಳುವುದೇ. ಸುತ್ತಲಿರುತ್ತಿಹ ಶತ್ರು ರಾಜರು ಮಂತ್ರಿ ರಾಜೇಂದ್ರ ಸೇನಾಧಿಪತಿ ರಾಜೇಂದ್ರ ಸುತ್ತಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ನೀಡುತ್ತಿರುವರೆ ಕಪ್ಪ ಕಾಣಿಕೆ ನೀಡುತ್ತಿರುವರೆ ಮತ್ತೆ ಕಲಿಗಳು ಸೂಕ್ತ ಬರದಳು ಮಂತ್ರಿ ರಾಜೇಂದ್ರ ಮತ್ತೆ ಕಳಿಗಳು ಸೂಕ್ತ ಬರದಳು ಒತ್ತಿ ಮೆರವ ವಿಸ್ತಾರದಿಂದಲೇ ಮಂತ್ರಿ ರಾಜೇಂದ್ರ ಒತ್ತಿ ಮೆರವ ವಿಸ್ತಾರದಿಂದಲೇ ಕ್ಷೇಮವೇನೈ ಮಂತ್ರಿ ಶೇಖರನೆ ಕ್ರಮವಾಗಿ ಬೇಳುವುದೈ. ಮಹಾಮಂತ್ರಿ ರಾಜೇಂದ್ರ ನಮ್ಮ ಔದಾರ್ಯ ಸೂರತ್ವದಿಂದ ನಮ್ಮ ರಾಜ್ಯವು ಸುಭಿಕ್ಷವಾಗಿರುವುದೇ ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಆಗುತ್ತಿರುವೆ. ಆ ವಿಚಾರವನ್ನು ತಿಳಿಸು. ತಿಳಿಸುವ ನಮ್ಮ ರಾಜೇಂದ್ರ. ರಾಜ ವರ್ಣಿಸಿ ಪೇಳುವೆ ಮಾಜದಿ ಪೇಳುವೆ ರಾಜ ವರ್ಣಿಸಿ ಪೇಳುವೆ ಮಾಜದಿ ಪೇಳುವೆ ತೇಜೋ ವಂದಿತನೇ ಲಾಲಿಸೈ. ರಾಜೇಂದ್ರ ಮಂತ್ರಿ ನಮ್ಮಿ ಪ್ರಜೆಗಳು ನಿರುತದಿ ಲಾಲಿಸೆ. ರಾಜೇಂದ್ರ ಮಂತ್ರಿ ನಮ್ಮಿ ಪ್ರಜೆಗಳು ನಿರುತದಿ ಲಾಲಿಸೆ. ನಮ್ಮಿ ಪ್ರಜೆಗಳು ನಿರುತದಿ ಲಾಲಿಸೆ ರಾಜವರ್ಣಿಸಿ ಬೇಡ್ವೆ. ರಾಜೇಂದ್ರ ಮಂತ್ರಿ ಸಕಲ ಗುಣ ಭೂಷಣ ಭಾಗ್ಯಶಾಲಿಯಾದ ನಿಮ್ಮ ಪ್ರಭಾವದಿಂದಲೂ ನಿಮ್ಮ ಅಸಮಾನ ಕೀರ್ತಿಯಿಂದಲೂ ಯಾವ ಕುಂದು ಕೊರತೆ ಇಲ್ಲ. ಮತ್ತೇನಪ್ಪಣೆ. ಭಲೆ ಭಲೆ ಮಂತ್ರಿ, ನಿನ್ನ ವಾಕ್ಯಗಳನ್ನು ಕೇಳಿ ನಮಗೆ ಬಹಳ ಸಂತೋಷವಾಯಿತು. ನೀನಿನ್ನು ನಿನ್ನ ಪೀಠದಲ್ಲಿ ಪರಿಗ್ರಹಿಸು. ಅಪ್ಪಣೆ. ಸೇನಾಧಿಪತಿ ರಾಜೇಂದ್ರ ಸೇನಾಧಿಪ ಸೈನ್ಯವೇಷ್ಟಿರಬಹುದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೇಷ್ಟಿರಬಹುದು ಸೈನ್ಯಾಧಿಪ ಹರಿಗೋಲ ಭೀಮ ವರ ಸೈನ್ಯ ಪಾಲ ಹರಿಗೋಲ ಭೀಮ ವರ ಸೈನ್ಯ ಪಾಲ ಬರದೆಮ್ಮ ಸೈನ್ಯ ದೊರೆಯೋದೀಗ ಬರದೆಮ್ಮ ಸೈನ್ಯ ದೊರೆಯೋದೀಗ ಸೈನ್ಯಾಧಿಪ ಸೈನ್ಯವೇಷ್ಟಿರಬಹುದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯಾಧಿಪ. ಸೈನ್ಯಾಧಿಪತಿ ರಾಜೇಂದ್ರ ನಮ್ಮ ಸೈನ್ಯವು ಯಾವ ರೀತಿ ಇರುವುದು ಆ ವಿಚಾರವನ್ನು ತಿಳಿಸು. ತಿಳಿಸುವೇನು ರಾಜೇಂದ್ರ. ಹುಕ್ಕಿದ ರೋಸಕ್ಕೆ ಸಿಕ್ಕಿದ ಮನುಜರ ಹುಕ್ಕಿದ ರೋಸಕ್ಕೆ ಸಿಕ್ಕಿದ ಮನುಜರ ದಿಕ್ಕು ದಿಕ್ಕುಗೆ ಆವತಿ ಕೊಡುವೆ ದಿಕ್ಕು ದಿಕ್ಕುಗೆ ಆವತಿ ಕೊಡುವೆ ಕೋಳಾದವರ ಸೀಳು ಬಿಡುವೆನ ಕೋಳಾದವರ ಸೀಳು ಬಿಡುವೆನ ಸೀಳು ಬಿಡುವೆನ ರಾಜೇಂದ್ರನೇ ಅದೇ ರಾಜೇಂದ್ರನೇ ರಾಜೇಂದ್ರನೇ ರಾಜೇಂದ್ರ ಸೇನಾಧಿಪತಿ ನಮ್ಮ ಸೈನ್ಯವನ್ನು ಕಂಡು ಪರರಾಜರ ಸೈನ್ಯವು ಆದರಿ ಬೇಡರಿ ದಿಕ್ಕಟ್ಟಿ ಓಡುತ್ತಿರುವರು. ಮತ್ತೇನಪ್ಪನೆ ರಾಜೇಂದ್ರ. ಭಲೆ ಭಲೆ ಸೇನಾಧಿಪತಿ, ನಿನ್ನಂತ ಸೇನಾಧಿಪತಿ ಇರುವಾಗ ನಮಗೆ ಚಿಂತೆ ಎಂದರೇನು?
ನೀನಿನ್ನು ನಿನ್ನ ಸೈನ್ಯವನ್ನು ಕುರಿತು ಹೊರಡುವನಾಗೋ. ಅಪ್ಪಣೆ ರಾಜೇಂದ್ರ. ಮಹಾಮಂತ್ರಿ ರಾಜೇಂದ್ರ, ಇಷ್ಟು ವೇಳೆ ಆದರೂ ನಮ್ಮ ಆಸ್ಥಾನಕ್ಕೆ ಬರುತ್ತಿದ್ದ ಜಂಗಮರು ಒಬ್ಬರೂ ಬಂದಿಲ್ಲವಲ್ಲ. ಭವತಿ ಭಿಕ್ಷಾಂದೇಹಿ. ರಾಜೇಂದ್ರ, ಆ ಮಹಾತ್ಮರು ಇತ್ತಲೇ ಬರುತ್ತಿರು ರಾಜೇಂದ್ರ. ಪಡ್ರಿ ಭವತಿ ಭಿಕ್ಷಾಂದೇಹಿ.
ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಮಹಾಮಂತ್ರಿಗಳೇ, ರಾಜೇಂದ್ರ, ಇವರನ್ನು ನೋಡಿದರೆ ಯಾರೋ ಮಹಾತ್ಮರಂತೆ ಕಾಣುತ್ತಿರುವರು. ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಆಸ್ಥಾನದ ಜಂಗುಮರ ಜೊತೆಯಲ್ಲಿ ಭೋಜನ ನೀಡುವಂತೆ ಆಜ್ಞಾಪಿಸಿ. ಹಾಗೆ ಆಗಲಿ ರಾಜೇಂದ್ರ. ಮಹಾತ್ಮರೇ, ನಡೆಯಿರಿ ಭೋಜನಕ್ಕೆ. ನಿಮ್ಮ ಇಷ್ಟದಂತೆ ಆಗಲಿ, ನಡೆಯಿರಿ. ಮಹಾಸ್ವಾಮಿ, ಆ ಜಂಗಮನನ್ನು ನಮ್ಮೊಡನೆ ಭೋಜನ ಮಾಡಲು ಕಳಿಸಿದ್ದಲ್ಲ, ಆತನು ಭೋಜನ ಮಾಡುತ್ತಿದ್ದ ವೇಳೆಯಲ್ಲಿ ಚೇಚೆ ಪಂಕ್ತಿಯನ್ನು ಬಿಟ್ಟು ಬಂದು ಏನು ಮಾಡಿದರು ಅವರು? ಎಂಜಲು ಕೈಯಿಂದ ನಮ್ಮ ಪವಿತ್ರವಾದ ಲಿಂಗವನ್ನು ಮುಟ್ಟಿ ಅಪವಿತ್ರ ಮಾಡಿದನಲ್ಲ, ಆತನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲೇಬೇಕು. ಅವರಿಗೆ ಸರಿಯಾದ ಶಿಕ್ಷೆ ವಿಧಿಸಲೇಬೇಕು. ಆತನನ್ನು ಇಲ್ಲೇರಿಸಿಕೊಂಡು ವಿಷದ ಕಜ್ಜಾಯವನ್ನು ಹಾಕಿ ಕಳಿಸಿಬಿಡಿ. ಈ ರೀತಿ ಮಾಡಿದರೆ ನೀವು ಆತನು ಹೋಗುವ ಮಾರ್ಗದಲ್ಲಿ ವಿಷದ ಕಜ್ಜಾಯವನ್ನು ತಿಂದು ಪ್ರಾಣ ಬಿಡುವುದರಲ್ಲಿ ಸಂದೇಹವಿಲ್ಲ. ನೀವು ಹೇಳಿದಂತೆ ಕೇಳದೆ ಹೋದರೆ ಪುನಃ ನಿಮ್ಮ ಆಸ್ಥಾನಕ್ಕೆ ಬರುವುದಿಲ್ಲ. ನಿಮ್ಮ ಆಜ್ಞೆಯಂತೆ ಆಗಲಿ. ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಮಹಾಸ್ವಾಮಿ, ಇದನ್ನು ತೆಗೆದುಕೊಳ್ಳಿ. ನದಿಯ ತೀರದಲ್ಲಿ ಊಟವನ್ನೂ ಮಾಡಿಕೊಳ್ಳಿ. ರಾಜೇಂದ್ರ, ನಿನ್ನ ಅಮೃತ ಹಸ್ತದಿಂದ ನನ್ನ ಮುತ್ತಿನ ಜೋಳಿಗೆಗೆ ನೀನೇ ಹಾಕಿಬಿಡು. ಆಗಲಿ ಮಹಾಸ್ವಾಮಿ. ನಿಮಗೆ ಶುಭವಾಗಲಿ, ನಾನಿನ್ನು ಬರುತ್ತೇನೆ. ಶಿಶು ಮಕ್ಕಳೇ, ಈ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗೋಣ. ಕುಳಿತುಕೊಳ್ಳಿರಿ. ಆಗಲೇ ಗುರುದೇವ. ಮಾತಾಡಿ, ಆಡ್ರಿ. ಸಹೋದರ, ಎಂದೂ ಕಾಣದ ಹಸಿವು ಇಂದು ಕಾಣುತ್ತಿದೆಯಲ್ಲ? ನನಗೂ ಕೂಡ ಸಹೋದರ, ಅಲ್ಲಿ ನೋಡು, ಆ ಮರದ ಕೆಳಗೆ ಯಾರೋ ಕುಡಿದಂತೆ ಕಾಣುವರು. ಅವರಲ್ಲಿ ಏನಾರೋ ಫಲಹಾರ ಇರದರೆ ಈಸ್ಕಿಕೊಳ್ಳೋಣ ಬನ್ನಿ. ಆಗಲಿ ಸಹೋದರ. ಗುರುಗಳಿಗೆ ನಮಸ್ಕರಿಸುವೆ. ಮಕ್ಕಳೇ, ನಿಮಗೆ ಶುಭವಾಗಲಿ. ಮೇಲಕ್ಕೆ ಹೇಳಿ. ಗುರುದೇವ, ನಿಮ್ಮ ಹತ್ರ ಏನಾದ್ರು ಫಲಹಾರ ಇದರೆ ಕೊಡಿ. ಮಕ್ಕಳೇ, ನಾವು ಈ ದಿವಸ ಒಂದು ಮನೆಗೆ ಕ್ವಾರಣ್ಯಕ್ಕಾಗಿ ಹೋಗಿದ್ದೆವು. ಆ ಪುಣ್ಯಾತ್ಮರು ನನಗೆ ದಾರಿಯ ಭೋಜನಕ್ಕಾಗಿ ಈ ಪ್ರಸಾದವನ್ನು ಕೊಟ್ಟಿರುವರು. ಇದರಲ್ಲಿ ನೀವು ಸ್ವಲ್ಪ ತೆಗೆದುಕೊಳ್ಳಿ, ಊಟ ಮಾಡಿ. ಆಗಲಿ ಗುರುದೇವ. ನಿಮಗೆ ಶುಭವಾಗಲಿ, ಹೋಗಿ ಬನ್ನಿ. ಆಗಲಿ ಗುರುದೇವ. ಮನದ ದುಗುಡವಿದೇನೋ ಕಾಣೆ ಏ ಏ ಮಂತ್ರಿ. ರಾಜೇಂದ್ರ, ಮನದ ದುಗುಡವಿದೇನೋ ಕಾಣೆ ಏ ಏ ಓದಿ ಕುವರರು ಬರದೇ ಇರಲು ಓದಿ ಕುವರರು ಬರದೇ ಇರಲು. ಮಂತ್ರಿ, ರಾಜೇಂದ್ರ, ಓದಿ ಕುವರರು ಬರದೇ ಇರಲು ಕಾರಣವೇನೋ ತಿಳಿಯದು ಮನಕ್ಕೆ. ಕಾರಣವೇನೋ ತಿಳಿಯದು ಮನಕ್ಕೆ. ಮನದ ದುಗುಡವಿದೇನೋ ಕಾಣೆ ಏ ಏ. ಮಂತ್ರಿ, ರಾಜೇಂದ್ರ, ಗುಂಬಳಾಪುರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋದ ನಮ್ಮ ಪುತ್ರರು ಇನ್ನೂ ಬಾರಲೇ ಇಲ್ಲವಲ್ಲ? ನೀನು ನನ್ನ ಮನಸ್ಸಿನಲ್ಲಿ ಏಕೋ ಕಳವಳವೇ ಉಂಟಾಗಿರುವುದು. ನೀನು ಜಾಗೃತಿಯಾಗಿ ಹೋಗಿ ನೋಡಿಕೊಂಡು ಬರುವಂತವನಾಗು. ಹಾಗೆ ಆಗಲಿ ರಾಜೇಂದ್ರ, ನೋಡಿಕೊಂಡು ಬರುವೆನು. ರಾಜೇಂದ್ರ, ಮಹಾಮಂತ್ರಿ, ವಿದ್ಯಾಭ್ಯಾಸಕ್ಕೆ ಹೋಗಿದ್ದ ಕೋರರು ನಮ್ಮ ಅರಮನೆಯ ದ್ವಾರದಲ್ಲಿ ಪ್ರಾಣ ಬಿಟ್ಟಿರೋರು ರಾಜೇಂದ್ರ. ಏನು
ನಮ್ಮ ಕುಮಾರರು ಅರಮನೆಯ ದ್ವಾರದಲ್ಲಿ ಪ್ರಾಣವನ್ನು ಬಿಟ್ಟಿರುವರೇ. ಹೌದು ರಾಜೇಂದ್ರ. ಎಲ್ಲಿ ನಡೀರಿ ನೋಡೋಣ. ಬನ್ನಿ ಹೋಗೋಣ. ರಾಜೇಂದ್ರ ಇದೋ ನೋಡಿರಿ. ಹಾ ಕುಮಾರರೇ, ಅಯ್ಯೋ ಕುಮಾರರೇ, ಅಯ್ಯೋ ಕುಮಾರರೇ, ಕುಮಾರರೇ, ಅಯ್ಯೋ ಕುಮಾರರೇ. ಮಂತ್ರಿ ರಾಜೇಂದ್ರ ಸಮಾಧಾನರಾಗಿರಿ. ಅಯ್ಯೋ ಕುಮಾರರೇ. ವಿಧಿ ಬಲವಾದುದೆ ಸಹಿಸನ ಸಂಕಟವ. ಅಯ್ಯೋ ಕುಮಾರರೇ, ವಿಧಿ ಬಲವಾದುದೆ ಸಹಿಸನು ಸಂಕಟವ. ಅಯ್ಯೋ ಕುಮಾರರೇ. ರಾಜೇಂದ್ರ ಸಮಾಧಾನರಾಗಿರಿ. ಋಷಿಗಳ ವಾಕ್ಯವ ಕೇಳಿದ ಕಾರಣ. ಅಯ್ಯೋ ಕುಮಾರರೇ. ರಾಜೇಂದ್ರ ಸಮಾಧಾನರಾಗಿರಿ. ಋಷಿಗಳ ವಾಕ್ಯವ ಕೇಳಿದ ಕಾರಣ ಈ ರೀತಿಯಾಗಿ ಕೊಡಲಿದೆ ಕೊಡಲಿದೆ ನಯ್ಯೋ ಕುಮಾರರೇ. ಈ ರೀತಿಯಾಗಿ ಬಳಲಿದೆ ಬಳಲಿದೆ ನಯ್ಯೋ ಹಾವಿದೆ ಇದೆ ಬಲವಾದುದೆ ಕೈಸದು ಸಂಕಟವ. ರಾಜೇಂದ್ರ ಸಮಾಧಾನರಾಗಿರಿ. ಪುತ್ರರ ಮರಣಕ್ಕೆ ಋಷಿಗಳ ಕಾರಣ. ಅಯ್ಯೋ ಕುಮಾರರೇ. ರಾಜೇಂದ್ರ ಸಮಾಧಾನರಾಗಿರಿ. ಪುತ್ರರ ಮರಣಕ್ಕೆ ಋಷಿಗಳ ಕಾರಣ ಹರಿಯದೆ ಪೋದನಗೆ ಹರಿಯದೆ ಪೋದನಗೆ ಈ ರೀತಿಯಾಯುದೆ ಹಾವಿದೆ ವಿಧಿ ಬಲವಾದುದೆ ಸಹಿಸಲು ಸಂಕಟವ. ಕುಮಾರರೇ, ಅಯ್ಯೋ ಕುಮಾರರೇ, ರಾಜೇಂದ್ರ ಸಮಾಧಾನ. ನನ್ನನ್ನು ಬಿಟ್ಟು ಆಗಲಿದ್ದೀರಾ? ಮಂತ್ರಿ ರಾಜೇಂದ್ರ. ಮಂತ್ರಿ, ನನಗಿದ್ದ ಇಬ್ಬರು ಪುತ್ರರನ್ನು ಕಳೆದುಕೊಂಡು ನಾನು ಹೇಗೆ ತಾನೇ ಜೀವಿಸಲಿ ಮಂತ್ರಿ, ಹೇಗೆ ತಾನೇ ಜೀವಿಸಲಿ? ನನಗಿದ್ದವರು ಇವರಿಬ್ಬರೇ ಪುತ್ರರು. ನನ್ನ ರಾಜ್ಯ ಭಾರವನ್ನು ಯಾರಿಗೆ ವಹಿಸಲಿ ಮಂತ್ರಿ, ಯಾರಿಗೆ ವಹಿಸಲಿ? ಸಮಾಧಾನರಾಗಿ. ಮಂತ್ರಿ, ರಾಜೇಂದ್ರ. ಇವರ ಮರಣಕ್ಕೆ ಕಾರಣವಾದರು ಏನು ಮಂತ್ರಿ, ಕಾರಣವಾದರು ಏನು? ರಾಜೇಂದ್ರ ಮಕ್ಕಳ ಕೈಯಲ್ಲಿ ಕಜ್ಜಾಯದ ಚೂರುಗಳಿರುವುದು ರಾಜೇಂದ್ರ. ಏನು ಮಕ್ಕಳ ಕೈಯಲ್ಲಿ ಕಜ್ಜಾಯದ ಚೂರುಗಳೇ? ಹಾ ದೈವವೇ. ಮಂತ್ರಿ ರಾಜೇಂದ್ರ, ಅಂದು ನಮ್ಮ ಆಸ್ಥಾನಕ್ಕೆ ಬಂದಿದ್ದ ಮಹಾತ್ಮರಿಗೆ ನಮ್ಮ ಅರಮನೆಯ ಜಂಗುಮರ ಮಾತನ್ನು ಕೇಳಿ ವಿಷದ ಕಜ್ಜಾಯವನ್ನು ಕೊಟ್ಟ ತಪ್ಪಿಗೆ
ನನ್ನ ಪುತ್ರರನ್ನೇ ಕಳೆದುಕೊಂಡನಲ್ಲ ಮಂತ್ರಿ, ನನ್ನ ಪುತ್ರರನ್ನೇ ಕಳೆದುಕೊಂಡನಲ್ಲ. ರಾಜೇಂದ್ರ ಸಮಾಧಾನ. ಅಯ್ಯೋ ಕುಮಾರರೇ, ಅಯ್ಯೋ ರಾಜೇಂದ್ರ ಸಮಾಧಾನರಾಗಿ. ಅಯ್ಯೋ ಕುಮಾರರೇ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಮಾಯ ಪ್ರಪಂಚವೇ ಏನಿ ಪರ್ಯಾಯ. ಭವತಿ ಭಿಕ್ಷಾಂದೇಹಿ. ಮಾಯ ಪ್ರಪಂಚವೇ ಏನಿ ಪರ್ಯಾಯ. ಕಾಯವ ಮರೆತುವ ಮಾಯಾ ಮೋಹ. ಕಾಯವ ಮರೆತುವ ಮಾಯಾ ಮೋಹ. ಮಾಯ ಪ್ರಪಂಚವೇ ಏನಿ ಪರ್ಯಾಯ. ಭವತಿ ಭಿಕ್ಷಾಂದೇಹಿ. ಸಾರಿ ಧರ್ಮವ ಮೀರಿ ಗರ್ವವ. ಸಾರಿ ಧರ್ಮವ ಮೀರಿ ಕರ್ಮವ. ಮನುಜನ ಮನದಲ್ಲೇ ನಿದೆ ನ್ಯಾಯ. ಭವತಿ ಭಿಕ್ಷಾಂದೇಹಿ. ಮನುಜನ ಮನದಲ್ಲೇ ನಿದೆ ನ್ಯಾಯ. ಮಾಯ ಪ್ರಪಂಚವೇ ಏನಿ ಪರ್ಯಾಯ. ಭವತಿ ಭಿಕ್ಷಾಂದೇಹಿ. ಸತ್ತ ಮಕ್ಕಳನ್ನು ದಾನವಾಗಿ ಕೊಡುವಿರಾ? ಸತ್ತ ಮಕ್ಕಳನ್ನು ದಾನವಾಗಿ ಕೊಡುವಿರಾ? ಸತ್ತ ಮಕ್ಕಳನ್ನು ದಾನವಾಗಿ ಕೊಡುವಿರಾ? ಸ್ವಾಮಿ, ಸ್ವಾಮಿ, ನೋಡಿದಿರಾ ನಮ್ಮ ಮಕ್ಕಳನ್ನು ಹೇಗೆ ಪ್ರಾಣವನ್ನು ಬಿಟ್ಟು ಮೊಲಗಿರುವರು ಪ್ರಭು, ಮೊಲಗಿರುವರು. ಹಸಿದು ಬಂದ ನಿಮಗೆ ಆಹಾರವನ್ನು ನೀಡಿದ್ದಕ್ಕೆ ನಮಗೆ ಸರಿಯಾದ ಪ್ರತ್ಯುಪಕಾರವನ್ನೇ ಮಾಡಿರುವಿರಿ ಪ್ರಭು, ಸರಿಯಾದ ಪ್ರತ್ಯುಪಕಾರವನ್ನೇ ಮಾಡಿರುವಿರಿ. ರಾಜೇಂದ್ರ, ನಮ್ಮಿಂದ ಯಾವ ತಪ್ಪು ಆಗಿಲ್ಲವಲ್ಲ. ತಂದೆಯು ಮಾಡಿದ ಅಪರಾಧವು ಮಕ್ಕಳಿಗೆ ಲಭಿಸುವುದೆಂದು ಶಾಸ್ತ್ರವಿರುವ ಕಾರಣ ಈ ಮಕ್ಕಳು ಈ ದಿವಸ ನಮ್ಮಲ್ಲಿಗೆ ಬಂದು, ಗುರುಗಳೇ, ನಾವು ಹಸಿದು ಆಯಾಸದಿಂದ ಬಳಲಿ ಬಂದಿದ್ದೇವೆ, ನಿಮ್ಮಲ್ಲೇನಾದರೂ ಫಲಹಾರವಿದ್ದರೆ ಕೊಡಿರೆಂದು ಕೇಳಿದರು. ಆದರೆ ಈ ದಿವಸ ನೀವು ಕೊಟ್ಟಿದ್ದ ಪ್ರಸಾದವನ್ನು ಬಿಟ್ಟರೆ ನನ್ನಲ್ಲಿ ಬೇರೆ ಫಲಹಾರವಿರಲಿಲ್ಲ. ಈ ಮಕ್ಕಳಿಗೆ ಆ ಫಲಹಾರವನ್ನೇ ಕೊಟ್ಟೆನು. ಇದರಲ್ಲಿ ನನ್ನ ಅಪರಾಧವೇನಿದೆ ಯೋಚಿಸಿ ನೋಡು. ಹೌದು ಪ್ರಭು, ನಿಮ್ಮ ಮಾತು ಸತ್ಯ. ಆದರೆ ನನಗಿದ್ದ ಇಬ್ಬರು ಪುತ್ರರನ್ನು ಕಳೆದುಕೊಂಡು ನಾನು ಹೇಗೆ ತಾನೇ ಜೀವಿಸಲಿ? ನನಗೆ ಬೇರೆ ಸಂತಾನವೇ ಇಲ್ಲವಲ್ಲ. ನನ್ನ ರಾಜ್ಯ ಭಾರವನ್ನು ಯಾರಿಗೆ ವಹಿಸಲಿ ಪ್ರಭು, ಯಾರಿಗೆ ವಹಿಸಲಿ? ಕುಮಾರರೇ. ರಾಜೇಂದ್ರ, ನೀನು ಆ ಋಷಿಗಳ ಮಾತುಗಳನ್ನು ಕೇಳಿಕೊಂಡು ನಮಗೆ ವಿಷದ ಕಜ್ಜಾಯವನ್ನು ಕೊಟ್ಟೆಯಲ್ಲವೇ? ಅದರ ಪ್ರತಿಫಲವಾಗಿಯೇ ಈ ನಿನ್ನ ಮಕ್ಕಳು ಹಸಿನುಗಿರುವರು. ಆದರೂ ನೀನು ಚಿಂತಿಸಬೇಡ. ಈ ಮಕ್ಕಳನ್ನು ನನಗೆ ಶಿಶು ಮಕ್ಕಳನ್ನಾಗಿ ಅರ್ಪಿಸುತ್ತೇನೆಂದು ವಚನವನ್ನು ಕೊಟ್ಟರೆ ಈ ನಿನ್ನ ಮಕ್ಕಳಿಗೆ ಜೀವದಾನ ಮಾಡುತ್ತೇನೆ. ಇದಕ್ಕೆ ನೀನು ಏನು ಹೇಳುವೆ ರಾಜೇಂದ್ರ? ಪ್ರಭು, ನಿಮ್ಮ ವಾಕ್ಯದಂತೆ ನಡೆದುಕೊಳ್ಳುತ್ತೇವೆ. ಮೊದಲು ನನ್ನ ಪುತ್ರರಿಗೆ ಜೀವದಾನವನ್ನು ಕೊಡಿ, ನಂತರ ಅವರ ಲೀಲಾ ವಿನೋದಗಳನ್ನು ನೋಡಿ ನಿಮಗೆ ಶಿಶು ಮಕ್ಕಳನ್ನಾಗಿ ಅರ್ಪಿಸುತ್ತೇನೆ ಪ್ರಭು, ಅರ್ಪಿಸುತ್ತೇನೆ.
ಮಕ್ಕಳೇ, ಮೇಲೆದ್ದು ಬರುವರಾಗಿ. ಕುಮಾರರೇ, ನಿಮಗೆ ಮಂಗಳವಾಗಲಿ ಮೇಲಿಡಿ. ಕುಮಾರರೇ, ನಮಸ್ಕರಿಸುವುದು. ಮಕ್ಕಳೇ, ನಿಮಗೆ ಮಂಗಳವಾಗಲಿ, ಮೇಲೆ ಕೇಳಿ. ರಾಜೇಂದ್ರ, ಪರಮಾತ್ಮ, ನಾವು ಮುಂದೆ ಹೋಗಬೇಕಾಗಿರುವುದರಿಂದ ನೀನು ಹಾಡಿದ ಮಾತಿನಂತೆ ಈ ನಿನ್ನ ಮಕ್ಕಳನ್ನು ನನಗೆ ಶಿಶು ಮಕ್ಕಳನ್ನಾಗಿ ಅರ್ಪಿಸಿಕೊಡು. ತಂದೆಯೇ ಸ್ವಾಮಿಗಳೇ, ಗುರುಗಳ ಜೊತೆಗೆ ಹೋಗಲು ಅಪ್ಪನೇ ಕೊಡಿ ಸ್ವಾಮಿಗಳೇ. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಈ ಮಹಾತ್ಮರು ಸಾಮಾನ್ಯರಲ್ಲ. ಇವರ ಶಕ್ತಿಯನ್ನು ವರ್ಣಿಸಲು ಅಸಾಧ್ಯವಾದದ್ದು. ಇವರ ಚರಿತ್ರೆಯೂ ಅದ್ಭುತವಾದದ್ದು. ಆದ್ದರಿಂದ ನಿಮ್ಮನ್ನು ಇವರಿಗೆ ಶಿಶು ಮಕ್ಕಳಾಗಿ ಅರ್ಪಿಸುತ್ತಿದ್ದೇನೆ. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ಗುರುದೇವ, ಮಕ್ಕಳೇ, ನಾವು ನಿಮ್ಮೊಡನೆ ಬಂದರೆ ಯಾವ ಮಹತ್ವವನ್ನು ಅನುಸರಿಸುವುದೇ? ಮಕ್ಕಳೇ, ನೀವು ನಮ್ಮ ಸಂಗಡ ಬರುಂದರೆ ನಿಮಗೆ ಪಟ್ಟಾಭಿಷಕ್ತರನ್ನಾಗಿ ಮಾಡುತ್ತೇನೆ. ಅಲ್ಲದೆ ಕುಂದೂರು ಬೆಟ್ಟವನ್ನು ಚಿನ್ನವನ್ನಾಗಿಯೂ ಬಸವನ ಬೆಟ್ಟವನ್ನು ಬೆಳ್ಳಿಯನ್ನಾಗಿಯೂ ಮಾಡಿಕೊಂಡು ನಿಮ್ಮನ್ನು ಮುಂದೆ ಮಠಾಧಿಪತಿಗಳನ್ನಾಗಿ ನೇಮಿಸುತ್ತೇನೆ. ನಮ್ಮೊಡನೆ ಬರುವರಾಗಿ ಮಕ್ಕಳೇ. ಆಗಲಿ ಗುರುದೇವ. ರಾಜೇಂದ್ರ, ನಿಮಗೆ ಶುಭವಾಗಲಿ. ನಾನಿನ್ನು ಮುಂದೆ ಹೋಗಿ ಬರುತ್ತೇನೆ. ಮಕ್ಕಳೇ, ನಮ್ಮೊಡನೆ ಬರುವರಾಗಿ. ಆಗಲಿ ಗುರುದೇವ.